ಕಥೆಯ ಹೆಸರು ಒಗ್ಗಟ್ಟಿನಲ್ಲಿ ಬಲವಿದೆ. ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಆತನಿಗೆ 5 ಜನ ಮುದ್ದಾದ ಮಕ್ಕಳು. ವ್ಯಾಪಾರಿಯ ಮಕ್ಕಳು ಸದಾಕಾಲ ಯಾವುದಾದರೂ ಒಂದು ವಿಷಯಕ್ಕೆ ಜಗಳವಾಡುತ್ತಲೇ ಇರುತ್ತಿದ್ದರು. ವ್ಯಾಪಾರಿ ತನ್ನ ಮಕ್ಕಳಿಗೆ ಸುಮಾರು ಸಾರಿ ಬುದ್ಧಿ ಹೇಳುತ್ತಾನೆ ಮತ್ತು ಜಗಳವನ್ನು ತಡೆಯುವ ಪ್ರಯತ್ನ ಮಾಡುತ್ತಾನೆ. ಆದರೆ ಆ ಮಕ್ಕಳು ತಂದೆಯ ಯಾವುದೇ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಪುನಃ ಪುನಃ ಹಾಗೆ ಜಗಳವಾಡುತ್ತಲೇ ಇರುತ್ತಾರೆ. ಇದರಿಂದ ವ್ಯಾಪಾರಿಯ ಆರೋಗ್ಯ ಹದಗೆಡುತ್ತದೆ. ಆತನು ತನ್ನ ಮಕ್ಕಳಿಗೆ ತನ್ನ ಕೋಣೆಗೆ ಬರಬೇಕೆಂದು ಹೇಳುತ್ತಾನೆ ಮತ್ತು ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದ 5 ಬಣ್ಣ ಬಣ್ಣದ ಪೆನ್ಸಿಲ್ನ ಕಟ್ಟುಗಳನ್ನು ಪ್ರತಿಯೊಬ್ಬರಿಗೂ ತೆಗೆದುಕೊಳ್ಳಲು ಹೇಳುತ್ತಾನೆ. ಮಕ್ಕಳು ಒಂದೊಂದು ಬಣ್ಣದ ಪೆನ್ಸಿಲ್ ಕಟ್ಟುಗಳನ್ನು ತೆಗೆದುಕೊಂಡ ನಂತರ ಅದನ್ನು ಹಾಗೇ ಮುರಿಯಲು ಹೇಳುತ್ತಾನೆ. ಆದರೆ ಅದನ್ನು ಯಾರಿಂದಲೂ ಮುರಿಯಲು ಸಾಧ್ಯವಾಗುವುದಿಲ್ಲ. ನಂತರ ಅದೇ ಕಟ್ಟಿನಿಂದ ಒಂದೊಂದು ಪೆನ್ಸಿಲನ್ನು ಮುರಿಯಲು ಹೇಳಿದಾಗ ಪ್ರತಿಯೊಬ್ಬರು ಸುಲಭವಾಗಿ ಪೆನ್ಸಿಲನ್ನು ಮುರಿದು ತೋರಿಸುತ್ತಾರೆ. ಆಗ ವ್ಯಾಪಾರಿಯು ತನ್ನ ಮಕ್ಕಳಿಗೆ ಹೇಳುತ್ತಾನೆ, ನೀವು 5 ಜನ ಒಟ್ಟಿಗೆ ಇದ್ದರೆ ನಿಮಗೆ ಯಾವ ತೊಂದರೆಯೂ ಬರುವುದಿಲ್ಲ. ನೀತಿ: ಒಗ್ಗಟ್ಟಿನಲ್ಲಿ ಬಲವಿದೆ.